ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಸೂಪರ್ ಆಗಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಮ್ಮ ಒಂದು ಜರ್ನಿ ನೋಡ್ಬೋದು. ಏನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲ ಕಂಪ್ಲೀಟ್ ಒಂದು ಅಪ್ಡೇಟ್ ಈ ವ್ಲಾಗಲ್ಲಿ ಇರುತ್ತೆ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ಬೆಸ್ಟ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡಬೇಕು. ಅದು ಬೇರೆ ಯಾವುದೂ ಅಲ್ಲ, ಮಮಾಅರ್ತ್ ರೋಸ್ಮೆರಿ ಹೇರ್ ಗ್ರೋತ್ ಸ್ಕ್ಯಾಲ್ಪ್ ಸಿರಮ್. ಸೊ ನನಗಂತೂ ರೀಸೆಂಟಾಗಿ ತುಂಬ ಹೇರ್ ಫಾಲ್ ಆಗ್ತಿತ್ತು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಸ್ಕ್ಯಾಲ್ಪಲ್ಲಿ ಎಷ್ಟು ಗ್ಯಾಪ್ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅದಕ್ಕೋಸ್ಕರ ನಾನು ರೋಸ್ಮೆರಿ ಹೇರ್ ಆಯಿಲ್ ಆ್ಯಂಡ್ ಸಿರಮ್, ಕಂಡೀಷ್ನರ್, ಶಾಂಪು ಇವನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಈ ಒಂದು ಮಮಾಅರ್ತ್ ಹೇರ್ ಗ್ರೋತ್ ಸ್ಕ್ಯಾಲ್ಪ್ ಸಿರಮ್ ಏನಿದೆ ತುಂಬ ಬೆಸ್ಟಾಗಿ ನನಗೆ ವರ್ಕ್ ಆಗಿದೆ. ಆ್ಯಂಡ್ ಇದರಲ್ಲಿ 95% ಪ್ಯೂರ್ ರೋಸ್ಮೆರಿ ಆಯಿಲ್ ಎಕ್ಸ್ಟ್ರಾಕ್ಟ್ ಇದೆ ಆ್ಯಂಡ್ 4% ಅನಾಗೇನ್ ಇದೆ ಆ್ಯಂಡ್ ಮೆಂತೆ ಇದೆ. ಇವೆಲ್ಲದೂ ಹೇರ್ ಗ್ರೋತ್ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ಗೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಆ್ಯಂಡ್ 14 ವೀಕ್ಸ್ ಅಷ್ಟರಲ್ಲಿ ನಮಗೆ ಹೇರ್ ಗ್ರೋತನ್ನ ನಾವು ನೋಡ್ಬೋದು. ಆ್ಯಂಡ್ ಈ ಸಿರಮ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಲೈವ್ ಆಗಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾವು ಇವಾಗ ಸ್ಕ್ಯಾಲ್ಪ್ನ ಅಂದರೆ ಕೂದಲನ್ನ ಪಾರ್ಟಿಷನ್ ಮಾಡಿಕೊಂಡು ಸ್ಕ್ಯಾಲ್ಪಿಗೆ ನಾವು ಈ ಸಿರಮನ್ನು ಡ್ರಾಪ್ಸ್ಗಳು ಹಾಕ್ಕೊಂಡು ಜಸ್ಟ್ ಒಂದು ಮಸಾಜ್ ಮಾಡಿ ಹಾಗೆ ನಾರ್ಮಲ್ ಬಿಡಬೇಕು. ಆ್ಯಂಡ್ ದಿನದಲ್ಲಿ ಇದು 2 ಬಾರಿ ಅಪ್ಲೈ ಮಾಡಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ ನೋಡ್ಬೋದು. ಆ್ಯಂಡ್ ನೀವು ಯೂಶಲಿ ಯಾವಾಗ ನೀವು ಸ್ನಾನ ಮಾಡ್ತೀರಾ ಆವಾಗ ನೀವು ರೋಸ್ಮೆರಿ ಕಂಡೀಷ್ನರ್ ಆ್ಯಂಡ್ ಶಾಂಪೂ ಅಲ್ಲೇ ನೀವು ಸ್ನಾನ ಮಾಡಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ನ ನೋಡ್ಬೋದು. ಆ್ಯಂಡ್ ಸೆಕೆಂಡರಿ ರಿಸರ್ಚ್ನ ಪ್ರಕಾರ ರೋಸ್ಮೆರಿಯಲ್ಲಿ ಮೈನಾಕ್ಸಿಡಿಲ್ ಅನ್ನೋ ಒಂದು ಅಂಶ ಇರೋದ್ರಿಂದ ಇದು ನಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ತುಂಬ ಬೆಸ್ಟ್ ಇಂಗ್ರೀಡಿಯೆಂಟ್ ಆ್ಯಂಡ್ ಸೇಫರ್ ಇಂಗ್ರೀಡಿಯೆಂಟ್ ಅಂತ ಒಂದು ರಿಸರ್ಚ್ನ ಪ್ರಕಾರ ತಿಳಿದು ಬಂದಿದೆ. ಆ್ಯಂಡ್ ನಾನು ಮಮಾಅರ್ತ್ ರೋಸ್ಮೆರಿ ಆ್ಯಂಟಿ ಹೇರ್ ಫಾಲ್ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಯೂಸ್ ಮಾಡ್ತೀನಿ. ಹಾಗಾಗಿ ನೋಡ್ಬೋದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಎರಡಕ್ಕೂ. ನನಗೆ ಸ್ಕ್ಯಾಲ್ಪ್ ಇವಾಗ ಅಷ್ಟೊಂದು ಗ್ಯಾಪ್ ಇಲ್ಲ ಆ್ಯಂಡ್ ಹೇರ್ ವಾಲ್ಯೂಮು ಜಾಸ್ತಿ ಆಗಿದೆ. ಆ್ಯಂಡ್ ನೀವು ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ಚರ್ಸ್ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು ಪುಟಾಣಿದು ಬೇಬಿ ಹೇರ್ಸ್ ಗ್ರೋತ್. ನನಗಂತೂ ಈ ಒಂದು ಪ್ರಾಡಕ್ಟು ತುಂಬ ಸ್ಯಾಟಿಸ್ಫೈಡ್ ಆಗಿದ್ದೀನಿ. ಹಾಗಾಗಿ ನಿಮಗೂ ನಾನು ಮಸ್ಟ್ ಬೈ ಮಾಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಒಂದು ಬ್ಯೂಟಿಫುಲ್ ಮಮಾಅರ್ತ್ ರೋಸ್ಮೆರಿ ಹೇರ್ ಗ್ರೋತ್ ಸ್ಕ್ಯಾಲ್ಪ್ ಸಿರಮ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಮಮಾಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡ್ ಯೂಸ್ ಮಾಡಿ ನೀವು 20% ಡಿಸ್ಕೌಂಟ್ ಪಡಿಬಹುದು. ಸೊ ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲೂ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಅದು ಓನ್ಲಿ ಮಮಾಅರ್ತ್ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಆಪ್ ಅಷ್ಟೇ. ಸೊ ಈ ಒಂದು ಮಮಾಅರ್ತ್ ಪ್ರಾಡಕ್ಟ್ ಬರೀ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಆಪ್ ಅಷ್ಟೇ ಅಲ್ಲ, ಫ್ಲಿಪ್ಕಾರ್ಟ್, ನೈಕಾ, ಅಮೆಝಾನ್ ಅಂತ ಎಲ್ಲಾ ಶಾಪಿಂಗ್ ಆಪ್ಗಳಲ್ಲೂ ಸಿಗುತ್ತೆ. ಅಂಡ್ ಶಾಪಿಂಗ್ ಆಪ್ಗಳಷ್ಟೇ ಅಲ್ಲ, ನಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲೂ ನಾವು ಇವಾಗ ಮಮಾಅರ್ತ್ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ಬೇಗ ಹೋಗಿ ಮಮಾಅರ್ತ್ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಆಪ್ ಅಲ್ಲಿ ನನ್ನ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿ 20% ಡಿಸ್ಕೌಂಟ್ ಪಡಿ. ಸೊ ಫ್ರೆಂಡ್ಸ್, ನಾನು ಹೇಳ್ದಂಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತಂದ್ಬಿಟ್ಟು ನಿಮಗೆ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ಒಂದು ರೆಸಿಪಿ ಮಾಡಿದ್ದೀನಿ, ಅಂದರೆ ಸಿಂಪಲ್ಲಾಗಿ ಫಾಸ್ಟಾಗಿ ಮಾಡುವಂತಹ ಒಂದು ಸಿಂಪಲ್ ಪಲಾವ್. ಈ ಪಲಾವ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಪಲಾವ್ ತುಂಬ ಈಸಿ ಆ್ಯಂಡ್ ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ಬ್ಯಾಚುಲರ್ಸಿಗೆ ಇದು ಸೂಪರ್ ಅಂತ ಹೇಳ್ಬೋದು. ಕ್ವಿಕ್ಕಾಗಿ ಮಾಡ್ಬೋದು ಆ್ಯಂಡ್ ಟೇಸ್ಟಿನೂ ಇರುತ್ತೆ. ಫಸ್ಟು ಒಗ್ಗರಣೆಗೆ ನಾನು ಬಿರಿಯಾನಿ ಎಲೆ, ಸೋಂಪು ಕಾಳು ಮತ್ತು ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಈರುಳ್ಳಿ ಇಷ್ಟು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾಗಿದ್ದ ತಕ್ಷಣವೇ ವೆಜಿಟೇಬಲ್ಸ್ ನಿಮ್ಮ ಫೇವ್ರೆಟ್ ವೆಜಿಟೇಬಲ್ಸ್ಗಳು ನೀವು ಹಾಕೋಬೋದು. ನಾನು ಇಲ್ಲಿ ಕ್ಯಾರೆಟ್, ಬೀನ್ಸ್ ಮತ್ತು ಒಂದು ಗೆಡ್ಡೆಕೋಸು, ಆಲೂಗೆಡ್ಡೆ ಇಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಪಲಾವ್ ಮಾಡೋದೇ ಸ್ವಲ್ಪ ಬೇರೆ ಥರ. ಏನಂದರೆ ನಾನು ಅಕ್ಕಿಗಿಂತ ನನಗೆ ತರಕಾರಿಗಳನ್ನ ಜಾಸ್ತಿ ಹಾಕ್ತೀನಿ. ಯಾಕಂದರೆ ಇದೊಂದು ಬೆಸ್ಟ್ ಐಡಿಯಾ. ಈ ಮಕ್ಕಳಿಗಿರಲಿ, ಮನೇಲಿ ಇವಾಗ ಹಸ್ಬೆಂಡು ಈ ಥರ ಯಾರು ವೆಜಿಟೇಬಲ್ಸ್ ಕಮ್ಮಿ ತಿಂತಾರೋ ಅಂಥವರಿಗೆಲ್ಲ ನಾವು ಹಿಂಗೆ ಪಲಾವಲ್ಲಿ ಈ ಥರ ತುಂಬ ವೆಜಿಟೇಬಲ್ಸ್ ಹಾಕಿ ಮಾಡಿದ್ರೆ ಅವಾಗ ಆರಾಮಾಗಿ ತಿಂತಾರೆ. ಕೆಲವರು ಅದರಲ್ಲೂ ಎತ್ತಿಡೋರು ಇರ್ತಾರೆ, ಬಟ್ ನಾನು ಬಿಡಲ್ಲ. ನಾನೆಲ್ಲ ನಿಮಗೆ ತಿನ್ನಿಸ್ತೀನಿ, ತಿನ್ನಲೇಬೇಕು ಅಂತ ಅಂದ್ಬಿಟ್ಟು. ಸೊ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದ ತಕ್ಷಣವೇ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ತೀನಿ. ಯೂಶ್ವಲಿ ನಾನು ಪೇಸ್ಟ್ ಮಾಡಲ್ಲ ಶುಂಠಿ ಬೆಳ್ಳುಳ್ಳಿನ, ನಾನು ನಾರ್ಮಲ್ ಜಜ್ಜಿಬಿಟ್ಟೆ ಹಾಕೋದು. ನನ್ನ ಹತ್ರ ಒಂದು ಕಲ್ಲಿದೆ, ಅದರಲ್ಲಿ ಜಜ್ಜಿಬಿಟ್ಟು ಹಾಕ್ತೀನಿ. ಅದಾದಮೇಲೆ ಕಾಳು ಮೆಣಸನ್ನು ನಾನು ಒಗ್ಗರಣೆಯಲ್ಲೇ ಹಾಕಬೇಕಾಗಿತ್ತು, ಅದು ಮರ್ತುಬಿಟ್ಟಿದ್ದೆ, ಹಾಗಾಗಿ ಆಮೇಲೆ ಹಾಕ್ತೆ. ಸೊ ಇದಾದಮೇಲೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟು ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಕೆಲವರು ಒಗ್ಗರಣೆಯಲ್ಲೇ ತುಂಬ ಹೊತ್ತು ಬಿಡ್ತಾರೆ, ನಾನೇನು ಹಂಗೆ ಬಿಡಲ್ಲ. ಯಾಕಂದರೆ ನನಗೆ ಸ್ವಲ್ಪ ಕ್ರಂಚಿಯಾಗಿದ್ದರೆ ಇಷ್ಟ ನನಗೆ ವೆಜಿಟೇಬಲ್ಸು. ಬೇಡ ಅಂದರೆ ನೀವು ಸ್ವಲ್ಪ ತುಂಬ ಹೊತ್ತು ನೀವು ಅದನ್ನು ಫ್ರೈ ಮಾಡ್ಬೋದು. ಸೊ ಅದಾದಮೇಲೆ ನಾನು 1 ಟೊಮೊಟೊ ಹಾಕಿದ್ದೀನಿ.
ಕ್ವಿಕ್ ಅಂತ ನಾನು ಹೇಳೋದು ಇದಕ್ಕೋಸ್ಕರನೇ. ನಾವು ತುಂಬ ಹಂಗೆ ಫ್ರೈ ಮಾಡ್ತಾನೆ ಇದ್ದರೆ ಅದು ಕ್ವಿಕ್ ಆಗಲ್ಲ. ನಾನಂತೂ ಇದನ್ನು ಒಂದು ವಿತಿನ್ 10 ಮಿನಿಟ್ಸಲ್ಲಿ ನಾನು ಮಾಡಿಬಿಡ್ತೀನಿ. ಇವಾಗ ನೀವು ಅರ್ಜೆಂಟಲ್ಲಿ ಏನಾದ್ರು ಇರ್ತಾರೆ ಹೋಗಬೇಕು ಅಂತ, ಆ ಟೈಮಲ್ಲಿ ನಾನು ಮಾಡಿಬಿಡ್ತೀನಿ. ಆ್ಯಂಡ್ ಇವಾಗ ಧನಿಯಾ ಪೌಡರು ಮತ್ತು ಒಂದೊಂದು ಸ್ಪೂನ್, ಎರಡೂ ಒಂದೊಂದು ಸ್ಪೂನ್, ಯಾಕಂದರೆ ನಾನು ಇದರಲ್ಲಿ ಅರ್ಧ ಲೋಟ ಅಷ್ಟೇ ಅಕ್ಕಿ ಹಾಕಿರೋದು. ಹಾಗಾಗಿ ನಾನು ಒಂದು ಸ್ಪೂನ್ ಧನಿಯಾ ಪೌಡರು 1 ಸ್ಪೂನ್ ಆ್ಯಂಡ್ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕಿದ್ದೀನಿ. ಲಾಸ್ಟಿಗೆ ಕಸೂರಿ ಮೇಥಿ ಹಾಕಿದ್ದೀನಿ. ಕಸೂರಿ ಮೇಥಿ ಜೊತೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಹಾಗೆ ಮಾಡಿದೆ. ನೆಕ್ಸ್ಟು ಅಕ್ಕಿ ಹಾಕ್ಕೊಂಡೆ. ಇಷ್ಟೇ. ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ತಿರ್ಸ್ಬಿಟ್ಟು ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕಿ ನಾವು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹೊಡ್ಸಿದ್ರೆ ಪಲಾವ್ ರೆಡಿ ಆಗುತ್ತೆ. ಇದಕ್ಕೆ ಮೊಸರು ಇದ್ದರೆ ಮೊಸರು ಆ್ಯಡ್ ಮಾಡ್ಬೋದು. ಸ್ವಲ್ಪ ಲೆಮನ್ ಜ್ಯೂಸ್ ಇದ್ದರೆ ಲೆಮನ್ನ ಸ್ವಲ್ಪ ಹಾಕ್ಬೋದು. ಆ್ಯಂಡ್ ನೀವೇ ನೋಡಿದ್ದೀರಾ, ನಾನು ಯಾವುದೇ ಥರ ಮಸಾಲೆ, ಆರ್ಟಿಫಿಷಿಯಲ್ ಮಸಾಲೆಗಳನ್ನ ಏನು ನಾನು ಹಾಕಿಲ್ಲ. ಜಸ್ಟ್ ಒಗ್ಗರಣೆಗೆ ಸ್ವಲ್ಪ ಚಕ್ಕೆ ಲವಂಗ ಅದನ್ನು ಹಾಕಿದ್ಮೇಲೆ ನಾನು ಬರೀ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ ಅಷ್ಟೇ ಹಾಕಿದ್ದು. ಆ್ಯಕ್ಚುಲಿ ಈ ಧನಿಯಾ ಪೌಡರ್, ಚಿಲ್ಲಿ ಪೌಡರನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಫೈನಲಿ ಪಲಾವ್ ರೆಡಿ. ನೋಡ್ಬೋದು ಎಷ್ಟು ಅನ್ನ ಎಲ್ಲ ಉಡಿ ಉಡಿ ಆಗಿದೆ ಅಂತ. ನನಗೆ ಈ ಥರ ಇರಬೇಕು, ತುಂಬ ಬಾಯ್ಲ್ಡ್ ಆದರೆ ನನಗೆ ಇಷ್ಟ ಆಗಲ್ಲ. ಸೊ ಸಖತ್ತಾಗಿತ್ತು ಟೇಸ್ಟು. ನೀವು ಮನೇಲಿ ಟ್ರೈ ಮಾಡಿ. ಕ್ವಿಕ್ಕಾಗಿ ನಾನು ಹೇಳ್ತೀನಿ 10 ಮಿನಿಟ್ಸಲ್ಲಿ ಇದನ್ನು ಮಾಡ್ಬೋದು. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ದೊಡ್ಡವ್ರಿಗೆ ಇಷ್ಟ ಆಗುತ್ತೆ. ಅದರಲ್ಲೂ ಬ್ಯಾಚುಲರ್ಸಿಗೆ ಇನ್ನೂ ಇಷ್ಟ ಆಗುತ್ತೆ. ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ಮೇನ್ ಟಾಪಿಕ್ ಸ್ಟಾರ್ಟ್ ಮಾಡೋಣ. ನಾನು ಅವಾಗಲಿಂದಲೂ ಹೋಗ್ತಾ ಇದ್ದೀವಿ ಎಲ್ಲಿಗೂ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ, ಬಟ್ ಎಲ್ಲಿಗೆ ಅಂತ ಹೇಳಿಲ್ಲ. ಮೇ ಬಿ ತಮ್ಲೈನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅನಿಸುತ್ತೆ. ಇವಾಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ಆದರೂ ಇವಾಗ ಹೇಳೇ ಬಿಡ್ತೀನಿ. ನಾವು ಮೂಡಿಗೆರೆಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ವೀಕ್ ಅಪ್ಪ ಅಮ್ಮ ಬಂದಿದ್ದರು, ಎಲ್ಲ ಸುತ್ತಾಡಿದ್ವಿ, ಎಲ್ಲ ವ್ಲಾಗ್ ಶೇರ್ ಮಾಡಿದ್ದೀನಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಯೂಶ್ವಲಿ ನಾವು ಮಂತಲ್ಲಿ ಒನ್ಸ್ ಅಂತೂ ಹೋಗ್ತೀವಿ ಮೂಡಿಗೆರೆಗೆ. ಅಮ್ಮ ಮನೆಗೆ 2 ಮಂತ್ಸಿಗೆ ಒನ್ಸ್ ಈ ಥರ ಹೋಗೋದು. ಗೊತ್ತಲ್ಲ, ಹೆಣ್ಮಕ್ಳು ತವ್ರ ಮನೆಗೆ ಜಾಸ್ತಿ ಹೋಗ್ತಾಯಿದ್ರು, ಅದಕ್ಕೂ ಏನಾದರೂ ಕಮೆಂಟ್ಸ್ಗಳು ಗೊತ್ತಲ್ಲ. ಬಟ್ ಅವನ್ನೆಲ್ಲ ನಾನು ಕೇರ್ ಮಾಡಲ್ಲ. ಬಟ್ ರೀಸೆಂಟಾಗಿ ದರ್ಶನ್ ಮದುವೆ ಆದಾಗ ಹೋಗಿದ್ವಿ, ಎಲ್ಲ ಇತ್ತು. ಹಾಗಾಗಿ ಅಮ್ಮ ಮನೆಗೆ ಹೋಗಿಲ್ಲ. ಆಮೇಲೆ ಇವಾಗ ಆಷಾಢ ಬೇರೆ ಬರುತ್ತಲ್ವ, ಸೊ ಅವಾಗ ಹೋಗೋದಿರುತ್ತೆ ಅಂತ ಅಂದ್ಕೊಂಡು ನಾನು ಅಮ್ಮ ಮನೆಗೆ ಹೋಗಿಲ್ಲ. ಇವಾಗ ಮೂಡಿಗೆರೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಸರಿ ಬರೀ ಮನೆಗೆ ಅಂತ ಅಲ್ಲ, ಬೇರೆ ಬೇರೆ ಪ್ಲ್ಯಾನ್ಸು ಇದೆ. ಅದು ಏನು ಅಂತ ನಾನು ಈ ವ್ಲಾಗಲ್ಲೇ ಹೇಳಲ್ಲ, ಮುಂದಿನ ವ್ಲಾಗ್ ನೀವು ನೋಡಲೇಬೇಕು, ಅದರಲ್ಲಿ ತಿಳ್ಕೋಬೇಕು. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬೈಕಲ್ಲಿ ಹೋಗಬೇಕು ಅಂತ ಎಲ್ಲ ಫಿಕ್ಸ್ ಆಗಿತ್ತು. ಅರ್ಲಿ ಮಾರ್ನಿಂಗ್ ಹೋಗಬೇಕು ಬೈಕಲ್ಲಿ ಅಂತ ಅಂದ್ಕೊಂಡು. ಬಟ್ ಡ್ಯೂ ಟು ಹೆವಿ ರೈನ್ ನಮಗೆ ಹೋಗೋಕ್ಕಾಗಲಿಲ್ಲ. ಅಂದರೆ ಆಮೇಲೆ ಇಲ್ಲ ನನ್ನಲ್ಲ ಬೇರೆ ಬೇರೆ ಪ್ಲ್ಯಾನ್ಸ್ ಇತ್ತು ಅಂತ ಅವಾಗ ಯೋಚನೆ ಮಾಡಿದ್ವಿ. ಸೊ ಬೈಕ್ ತಗೊಂಡೋದ್ರೆ ಇದು ವರ್ಕ್ ಆಗಲ್ಲ ಅಂತ ಅಂದ್ಬಿಟ್ಟು, ಆ್ಯಕ್ಚುಲಿ ಇದು ನಮ್ಮದಲ್ಲ ಕಾರು, ನಿವಿ ಫ್ರೆಂಡು ಹೇಮಂತ್ ಅಣ್ಣ ಅಂತ ಇದ್ದಾರೆ, ಅವ್ರದ್ದು ಕಾರು. ಅವ್ರು ಬೇಡ ಬೈಕಲ್ಲಿ, ಅವರು ಅಷ್ಟೇ ಬೇಡ, ಹೊಸ ನ್ಯೂ ಕಪಲ್ಲು ಕಾರಲ್ಲೇ ಹೋಗಿ ಬನ್ನಿ ಅಂತ ನಾವು ತುಮಕೂರು ತನಕ ಬೈಕಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಕಾರ್ ತಗೊಂಡು ಹೊರಟ್ವಿ. ಆ್ಯಂಡ್ ನೀವಿಗೆ ಫಸ್ಟ್ ಸ್ಯಾಟರ್ಡೆ ಆ್ಯಂಡ್ 3rd ಸ್ಯಾಟರ್ಡೆ ರಜೆ ಇರುತ್ತೆ. ಹಾಗಾಗಿ ನಾವು ಫ್ರೈಡೇ ನೈಟ್ ಹೊರಟ್ವಿ. ಫ್ರೈಡೇ ನೈಟ್ ಅಂದರೆ ಈವ್ನಿಂಗ್. ನಾನೆಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ರೆಡಿ ಇದ್ದೆ. ನೀವು ಡ್ಯೂಟಿಯಿಂದ ಬಂದಿದ್ದ ತಕ್ಷಣವೇ ನಾವು ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ತುಮಕೂರಿಗೆ ಬೈಕಲ್ಲಿ ಹೋಗಿ ಅಲ್ಲಿಂದ ಕಾರ್ ತೊಗೊಂಡು ಹೊರಟ್ವಿ. ನಾವು ಆದಷ್ಟು ಬೇಗ ಮನೆ ರೀಚ್ ಆಗಬೇಕು ಡಿನ್ನರ್ ಟೈಮಲ್ಲಿ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಯಾಕಂದರೆ ಗೊತ್ತಲ್ಲ, ಈ ನೆಲಮಂಗ್ಲದ ಹತ್ರ ಒಂದು ಎವಿ ಟ್ರಾಫಿಕ್ಕು. ಅದನ್ನು ಕ್ರಾಸ್ ಮಾಡಿ ತುಮಕೂರಿಗೆ ಹೋಗೋದೇ ನಮಗೆ 2 hours ಆಯಿತು. ಹಾಗಾಗಿ ತುಂಬ ಲೇಟ್ ಆಯಿತು ರೀಚ್ ಆಗಿ. ಅವ್ರ ಫ್ರೆಂಡ್ ಹೇಮಂತ್ ಅಣ್ಣ ಕಾರ್ ಇಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಅನ್ಎಕ್ಸ್ಪೆಕ್ಟೆಡ್, ದಿಢೀರ್ ಅಂತ ಫಿಕ್ಸ್ ಆಗಿರೋದ್ರಿಂದ ಇವಾಗ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾ ಇದ್ದೀವಿ. ಅತ್ತಮ್ಮಂಗೆ ಅಮ್ಮಂಗೆ ಎಲ್ಲರಿಗೂ ಇವಾಗ ಹೇಳ್ತಾ ಇದ್ದೀವಿ. ಸೊ ನೋಡೋಣ ಏನು ಅಂತ ಅಂದ್ಬಿಟ್ಟು ಎಲ್ಲ ವ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ಎಲ್ಲೆಲ್ಲಿ ಹೋಗಿದ್ವಿ, ಏನೇನು. 2 days ನಮಗೆ ಟೈಮ್ ಇದೆ. ಒಂದಿನ ಮೂಡಿಗೆರೆ ಫುಲ್ ಸುತ್ತೀವಿ, ಮೂಡಿಗೆರೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇನ್ನೊಂದು ದಿನ ಫೈನಲಿ ಸ್ವಲ್ಪ ಹೊಟ್ಟೆನ ತುಂಬಿಸ್ಕೊಳ್ಳೋಕ್ಕೆ ಎಂಪೈರಿಗೆ ಬಂದ್ವಿ. ಸಖತ್ತಾಗಿದೆ ಇಲ್ಲಿ. ಚೆನ್ನಾಗಿದೆ ಅಲ್ಲ, ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡು ಪಾರ್ಕಿಂಗ್ ಎಲ್ಲ.
ಯೂಸ್ ಇದೆ ಪಾರ್ಕಿಂಗ್. ಹೊಟ್ಟೆ ಹೆಂಗಾಗಿತ್ತು ಅಂದರೆ ಏನಾದರೂ ಸ್ವಲ್ಪ ತಿನ್ನೋದು ಅಟ್ಲೀಸ್ಟ್. ಹೊರಗೆ ಕೂರೋಣ, ಹೊರಗೆ ಕೂರೋಣ ಥರ ಆಗ್ಬಿಟ್ಟಿತ್ತು. ಏನಾದ್ರೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸಿತ್ತು. ಒಬ್ಬ ಸದ್ಯ ಸಿಕ್ತು. ಆ್ಯಕ್ಚುಲಿ ಹೊರಡೋದು ಅಂತ ಅಂದ್ಕೊಂಡು ನಾನು ಮತ್ತೆ ಅಡುಗೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಲೇ ಇಲ್ಲ. ಬೆಳಿಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿದ್ದು ಅಷ್ಟೇ. ನಾನು ಮಧ್ಯಾಹ್ನ ತಿನ್ನೋಕ್ಕೆ ಹೋಗಲಿಲ್ಲ. ಇನ್ನು ನೀವೇ ಡ್ಯೂಟಿ ಮುಗಿಸ್ಕೊಂಡು ಹಂಗೆ ಆನ್ ದಿ ವೇ ಅವ್ರು ತಿನ್ಕೊಂಡು ಬಂದಿದ್ದಾರೆ. ಬಟ್ ನನಗೆ ಹೊಟ್ಟೆ ಹಸಿತಾ ಇತ್ತು. ಹಾಗಾಗಿ ಫಸ್ಟ್ ಬ್ಯಾಟಿಂಗ್ ಮಾಡಿ ಆಮೇಲೆ ಹೊರಡೋಣ ಅಂತ ಹೋಟೆಲ್ಗೆ ಹೋದ್ವಿ. ಯೂಶ್ವಲಿ ಎಂಪೈರ್ ಹೋಟೆಲಲ್ಲಿ ಫುಡ್ ತುಂಬ ಚೆನ್ನಾಗಿರುತ್ತೆ. ಬಟ್ ಬೆಂಗಳೂರಲ್ಲೇ ಚೆನ್ನಾಗಿರೋದು. ಆ್ಯಕ್ಚುಲಿ ನಾವು ಹಾಸನ್ಗೆ ಹೋಗಿದ್ವಿ. ನನಗೇನು ಅಷ್ಟೊಂದು ಲೈಕ್ ಆಗಲಿಲ್ಲ. ತಂದೂರಿ ಚೆನ್ನಾಗಿತ್ತು. ಬೇರೆ ಫುಡ್ಡೆಲ್ಲ ನನಗೆ ಬಿರಿಯಾನಿ ಅಂತೂ ಚೂರು ಚೆನ್ನಾಗಿರಲಿಲ್ಲ. ಆ ಮಟನ್ದು ಏನಿರುತ್ತೆ ಆ ಫ್ಲೇವರೇ ಇರಲಿಲ್ಲ ಬಿರಿಯಾನಿಲಿ. ನನಗದು ಏನೂ ಇಷ್ಟ ಆಗಲಿಲ್ಲ. ಅವ್ರು ಕೇಳಿದ್ರು ರಿವ್ಯೂ, ಆವಾಗಲೂ ಹೇಳಿ ಬಂದ್ವಿ ಬಿರಿಯಾನಿ ಲೈಕ್ ಆಗಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಸರ್ವಿಸ್ ಇಲ್ಲ ಅಂದರು. ಹಾಗಾಗಿ ಇವಾಗ ಒಳಗೆ ಬಂದಿದ್ದೀವಿ. ನೋಡೋಣ ಏನು ಆರ್ಡ್ರ್ ಮಾಡೋದು. ಮೆನುನೇ ಎಷ್ಟು ಕಲರ್ಫುಲ್ ಆಗಿದೆ. ಇದಕ್ಕಿಂತ ನೋಡಕ್ಕೆ ಡೆಲಿವರಿ ಬಾಯ್ ತರ ಇಲ್ವಾ, ಟ್ಯಾನ್ ಆಗುತ್ತಂತಹ ನೀರೇನು ಕಮ್ಮಿ ಇಲ್ಲ. ಬ್ಯೂಟಿ ಕಾನ್ಶಿಯಸ್ ಜಾಸ್ತಿ. ಬಟ್ ಇದು ಟೀ ಶರ್ಟ್ ಇದಕ್ಕೆ ಇವಾಗ ಝೊಮ್ಯಾಟೊ ಥರ ಕಾಣಿಸ್ತೆ. ಏನಿದೆ ಸರ್? ಅಲ್ಲ ನಿಜ ಎಷ್ಟು ಸಖತ್ ಕಲರ್ಫುಲ್ ಆಗಿದೆ. ನೋಡಿದ್ರೇ ಎಲ್ಲ ಆರ್ಡರ್ ಮಾಡ್ಬೇಕು ಅನ್ಸುತ್ತೆ. ನೋಡಿದ್ರೆ ಎಲ್ಲ ಆರ್ಡರ್ ಮಾಡ್ಬೇಕಾಗುತ್ತೆ. ಆಮೇಲೆ ಹಂಗೆ ಹೋಗಿ ಮಾಡ್ಕೋಬೇಕು. ಕಲರ್ ತುಂಬ ಡಿಮ್ ಆಗಿದೆ ಚಿನ್ನಿ. ಸ್ಟಾರ್ಟ್ ಮಾಡಿ. ನೀವು ಮಾಡಿ. ಪೇಡಾದಲ್ಲಿ ಎಷ್ಟು ವೆರೈಟಿನ ಡಿಪ್ ಮಾಡಿರ್ತಾರೆ. ನಮಗೆ ಇದೇ ಸಾಕು. ಇದು ಸೇಮಾ? ಇದು ಎಲ್ಲ ಸೇಮ್ ಆಯಿಲ್ ಏಕೆ ಓಕೆ कौन सा अच्छा है? अच्छा दोनों है, आइटम सेम स्वीट के लिए दोनों अच्छे हैं। ये मलाई है ना? मलाई मलाई ये नहीं ये ग्रीन कलर का. ಸೊ ಫ್ರೆಂಡ್ಸ್, ಊಟ ಆದಮೇಲೆ ಎಲ್ಲಡಿಕೆ ಹಾಕ್ಕೊಳ್ಳೋ ಮಜಾನೇ ಬೇರೆ. ಸೊ ಎಲ್ಲಡಿಕೆ ಇಲ್ಲದೇ ಇರುವ ಕಾರಣ ನಾವು ಬೀಡ ಹಾಕ್ಕೊಳ್ತಿದ್ದೀವಿ. ಏನೇನೋ ಸಿಲ್ವರ್ದೆಲ್ಲ ರಪ್ ಮಾಡಿದ್ದಾರೆ. ನೋಡ್ಬೇಕು ಹೇಗಿದೆ ಅಂತ. ಸೊ ಡಿನ್ನರಲ್ಲೇ 1 ಅವರ್ ಹೋಯಿತು. ನಮಗೆ ಇನ್ನೂ 1 ಅವರ್ ಲೇಟಾಗಿ ಹೋಗೋ ಥರ ಆಯಿತು. ಆ್ಯಕ್ಚುಲಿ ಅದೇ ನಾವು ಅಂದ್ಕೊಂಡಿರೋದಕ್ಕಿಂತ 2 ಅವರ್ಸ್ ನಾವು ಲೇಟಾಗಿ ಮನೆ ರೀಚ್ ಆದ್ವಿ. ಲೇಟ್ ಅನ್ನೋದಕ್ಕಿಂತ ನನಗೆ ನೀವೇ ನೋಡಿ ಪಾಪ ಅನ್ನಿಸ್ತಿತ್ತು. ಬಿಕಾಸ್ ಡ್ಯೂಟಿ ಮುಗಿಸ್ಕೊಂಡು ಬಂದು ಮತ್ತೆ ಅಲ್ಲಿಂದ ಬೈಕಲ್ಲಿ ತುಮಕೂರಿಗೆ ಆ ಟ್ರಾಫಿಕ್ ಮಧ್ಯೆ ಹೋಗಿ ಮತ್ತೆ ಕಾರಲ್ಲಿ. ಸೊ ನೈಟ್ ಟೈಮ್ ಬೇರೆ ಪಾಪ ನಿದ್ರೆ, ನೀವೀಗ ಕಣ್ಣಲ್ಲೇ ನಿದ್ರೆ ಇತ್ತು. ನಾನು ಮಾತಾಡ್ಸ್ಕೊಂಡು ಕಂಪ್ನಿ ಕೊಡ್ಕೊಂಡು ಬಂದೆ. ಅದು ಸ್ವಲ್ಪ ತುಂಬ ಸ್ಟ್ರೈನ್ ಆಗಿದ್ದು ನೋಡಿ ನನಗೆ ಸ್ವಲ್ಪ ಪಾಪ ಅನ್ನಿಸ್ತು. ಫೈನಲಿ ಮನೆ ರೀಚ್ ಆಗಿದ ತಕ್ಷಣವೇ ಫುಲ್ಲು ರಿಲ್ಯಾಕ್ಸ್ ಮೂಡ್. ನನಗೆ ಮನೆ ನೋಡಿದ ತಕ್ಷಣವೇ ಹಬ್ಬ ಹೋಗಿ ಮಲ್ಕೊಬಿಡೋಣ ಅನಿಸ್ಬಿಟ್ಟಿತ್ತು. ಪಾಪ ನಮ್ಮ ಯಜಮಾನ್ರು ಫುಲ್ ಸುಸ್ತಾಗ್ಬಿಟ್ಟವ್ರೆ. ಸೊ ಅತ್ತಮ್ಮ ಅಪ್ಪ ಇಬ್ಬರು ವೆಯ್ಟ್ ಮಾಡ್ತಾಯಿದ್ರು. ಬಟ್ ಲೇಟ್ ಆಯ್ತಲ್ಲ, ಹಾಗಾಗಿ ಅಪ್ಪ ಮಲ್ಕೊಂಬಿಟ್ರು. ಆಮೇಲೆ ನಾವು ಬಂದು ಸೌಂಡೆಲ್ಲ ಆದಮೇಲೆ ಬಂದು ಮತ್ತೆ ಮಾತಾಡ್ಸಿದ್ರು. ನಾವು ಮತ್ತೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಸುಸ್ತಾಗ್ಬಿಟ್ಟಿತ್ತು. ಯಾವಾಗ ಮಲಗ್ತೀವೋ ಅನಿಸಿತ್ತು. ಹಾಗಾಗಿ ಸ್ವಲ್ಪ ಲಗೇಜೆಲ್ಲ ತೆಗೆದಿಡ್ಬೇಕಲ್ಲ, ಹಂಗಂಗೆ ಮೆಸ್ಸಿಯಾಗಿ ಅದು ಬೇಡ ಅಂತ ಅಂದ್ಕೊಂಡು ಹೋಗಿ ಫಸ್ಟು ಫ್ರೆಶ್ ಅಪ್ ಆದ್ವಿ. ಆ್ಯಂಡ್ ಹಾಗೆ ನಾನು ಕೆಲವೊಂದು ಔಟ್ಫಿಟ್ ಹಾಕ್ದಾಗ ತುಂಬ ಜನ ಲಿಂಕ್ಸ್ ಕೇಳ್ತೀರಾ. ಶಾಪಲ್ಲಾದರೆ ನನಗೆ ನಿಜ ಕೊಡೋಕ್ಕಾಗಲ್ಲ, ನಾನು ಸುಮ್ಮನಾಗ್ಬಿಡ್ತೀನಿ. ಬಟ್ ಆನ್ಲೈನ್ ಆದರೆ ಕೊಡ್ತೀನಿ. ಸೊ ಇದು ಆನ್ಲೈನಲ್ಲಿ ತೊಗೊಂಡಿದ್ದು ಅಮೆಝಾನಲ್ಲಿ.
ತುಂಬ ಚೆನ್ನಾಗಿದೆ. ಯಾರಿಗಾರು ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಆ್ಯಂಡ್ ಕಾರ್ಪೆಟ್ ಪ್ರೀವಿಯಸ್ ವ್ಲಾಗಿಂದು ಕಾರ್ಪೆಟ್ ಲಿಂಕ್ ತುಂಬ ಚೆನ್ನಾಗಿ ಕೇಳಿದ್ದೀರಾ. ಈ ವ್ಲಾಗಲ್ಲಿ ನಾನು ಶೇರ್ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಾನು ಶೇರ್ ಮಾಡ್ತೀನಿ. ಸೊ ಹಾಗೆ ನನ್ನ ಬೆಡ್ರೂಮ್ದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ವ್ಲಾಗ್. ಇವತ್ತಿನ ಒಂದು ಜರ್ನಿ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಾನು ಮತ್ತೆ ನಿಮಗೆ ಮುಂದಿನ ವ್ಲಾಗ್ ಸಿಗ್ತೀನಿ. ಆ್ಯಂಡ್ ಮುಂದಿನ ವ್ಲಾಗ್ ಅಷ್ಟೇ ಎಲ್ಲ ಊರಿನ ವ್ಲಾಗ್ಗಳು, ಅಂದರೆ ಎಲ್ಲಿಗೆ ಹೋಗಿದ್ವಿ, ಏನು ಮಾಡಿದ್ವಿ, ತುಂಬ ಚೆನ್ನಾಗಿರುತ್ತೆ. ಯಾರು ಮಿಸ್ ಮಾಡಬೇಡಿ. ಇಷ್ಟು ಹೇಳ್ತಾ, ಇವಾಗ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.